ಅಂದರೆ ಪ್ರಗತಿಶೀಲ ಉಪಯೋಗ ತತ್ವ ಇದೊಂದು ಸಾಮಾಜಿಕ ಆರ್ಥಿಕ ಸಿದ್ಧಾಂತ ಅಂತ ಹೇಳ್ತಾರಲ್ಲ ನಮ್ಮ ರಾಜಕಾರಣಿಗಳು. ಇವರು ಹೇಳ್ತಾರೆ ಇಂಥವ್ರನ್ನು ಆರಿಸಿಬಿಡಿ, ಇಂಥವ್ರನ್ನು ಪ್ರಧಾನಿಯನ್ನಾಗಿ ಮಾಡಿಬಿಡಿ, ಇವರೆಲ್ಲ ಉದ್ಧಾರ ಮಾಡಿಬಿಡ್ತಾರೆ. ಅಲ್ಲಿ ಅದರಲ್ಲಿ ಒಂದು ಮಾತು, ಆನಂದ ಮಾರ್ಗ ಅನ್ನೋದು ಒಂದು ತಾಂತ್ರಿಕ ಟೆರರಿಸ್ಟ್ ಅಂತ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ನೀವು ಇಷ್ಟಪಡ್ತೀರಾ? ಆನಂದ್ ಮಾರ್ಗ ಅನ್ನೋದು ಅದರಲ್ಲಿ 1971ರಲ್ಲಿ ಇದರ ಪ್ರವರ್ತಕರಾದಂತಹ ಶ್ರೀ ಪ್ರಭಾತ್ ರಂಜನ್ ಅಂದಿನ ಸರ್ಕಾರ ಅರೆಸ್ಟ್ ಮಾಡಿತು. 1975ರಲ್ಲಿ ತುರ್ತು ಪರಿಸ್ಥಿತಿ ಬಂತು. ಆನಂದ್ ಮಾರ್ಗವನ್ನೇ ಬ್ಯಾನ್ ಮಾಡಿದರು. ಆನಂದ್ ಮಾರ್ಗ ಹಾಗೂ ಅದಕ್ಕೆ ಸಂಬಂಧಿತ ಸಂಸ್ಥೆಗಳನ್ನು ಬ್ಯಾನ್ ಮಾಡಿ, ಇಷ್ಟೊಂದು ಪ್ರಬಲವಾದ ಶಕ್ತಿ ಇದೆ ಅಂದರೆ ಇಡೀ ವ್ಯವಸ್ಥೆಯನ್ನು ಬದಲು ಮಾಡಬೇಕು. ಇಡೀ ವ್ಯವಸ್ಥೆಯನ್ನು ಈ ಕಪಿಮುಷ್ಟಿಯಿಂದ ಯಾವುದು ಇವತ್ತಿನ ಚಿಂತನೆಗಳು, ಅದು ಬಂಡವಾಳವಾದ ಇರ್ಬೋದು, ಸಾಮ್ಯವಾದ ಇರ್ಬೋದು, ಅಥವಾ ಕಮ್ಯುನಿಸಮ್, ಇಂಥ ಹಲವು ಚಿಂತನೆಗಳು ಏನಿದ್ದಾವೆ, ಇದರಿಂದ ಇಡೀ ಸಮಾಜವನ್ನು ಮುಕ್ತಗೊಳಿಸಬೇಕು ಅನ್ನೋ ವಿಶಿಷ್ಟವಾದ ಒಂದು ಯೋಗ ನೃತ್ಯ ಇದೆ, ಶಿವತಾಂಡವ. ಆ ಶಿವತಾಂಡವವನ್ನು ಇವತ್ತು ಇಡೀ ಜಗತ್ತಿಗೆ ನಾವು ಕಾಣಿಸ್ತಾ ಇದ್ದೇವೆ. ನಮಸ್ಕಾರ. ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಪುನಃ ಸ್ವಾಗತ. ಈ ದಿನ ನಾವು ಒಂದು ವಿಶೇಷವಾದಂಥ ವ್ಯಕ್ತಿ, ಹಿಂದಿನ ಸಂದರ್ಶನಗಳಲ್ಲಿ ನಾವು ಮಾತಾಡಿದ್ದೀವಿ. ಒಂದು ವ್ಯಕ್ತಿಯ ವಿಕಾಸಕ್ಕೆ ಸಮಗ್ರ ಯೋಗ ಮತ್ತು ಸಮಾಜ ವಿಕಾಸಕ್ಕೆ ಪ್ರೌತ ಅನ್ನೋ ದೃಷ್ಟಿಯಿಂದ ಈ ದಿನ ನಮ್ಮ ಜೊತೆ ಶ್ರೀಯುತ ಆಚಾರ್ಯ ಗಣೇಶ್ ಭಟ್ ಅವರಿದ್ದಾರೆ. ನಮಸ್ಕಾರ. ತಾವು ಆನಂದ ಮಾರ್ಗ ಪ್ರಚಾರಕ ಸಂಘ ಕರ್ನಾಟಕದ ಅಧ್ಯಕ್ಷರು. ತಮ್ಮ ಹಿಂದಿನ ಸಂಚಿಕೆಯಲ್ಲಿ ತಾವು ತಿಳಿಸಿದ್ದೀರಿ ಪ್ರೌತದ ಬಗ್ಗೆ, ಬಹಳ ವಿಶೇಷವಾದದ್ದು ಅಂತ, ಆರ್ಥಿಕ ಸಾಮಾಜಿಕ ಸಿದ್ಧಾಂತ ಅಂತ. ಸೊ ನಿಮ್ಮ ಈ ಅನುಷ್ಠಾನಕ್ಕೆ ನೀವು ಏನು ಮಾಡಬೇಕು ಅಥವಾ ತ್ವರಿತಗತಿಯಲ್ಲಿ ನೀವು ತಗೊಂಡೋಗ್ಬೇಕು ಅಂತ ಇದ್ರೆ ಆ ರೀತಿ ಆಸಕ್ತಿ ನಿಮ್ಮಲ್ಲಿ ಇದೆಯಾ? ಆ ರೀತಿ ಆಸಕ್ತಿ ಇದೆಯಾ? ಇದ್ದದ್ದಕ್ಕೇನೆ ನಾವು ನಿಮ್ಮಂತಹ ಒಂದು ಯೂಟ್ಯೂಬ್ ಚಾನಲ್ ಇರ್ಬೋದು, ಅಂದರೆ ಸಾಮಾಜಿಕ ಮಾಧ್ಯಮದಲ್ಲಿ ಕರೆದ್ರು ಹೋಗಿ ನಮ್ಮ ವಿಚಾರಗಳಿಂದ ನಾವು ಇಡ್ತಾ ಇದ್ದೆ. ನಮ್ಮದೇ ಆದ ಕೆಲವು ಚಿಕ್ಕ ಪುಟ್ಟ ಪ್ರಯತ್ನಗಳು ನಡೀತಾ ಇದ್ದಾವೆ ಪ್ರತಿ ಭಾಷೆಯಲ್ಲಿ. ಸೊ ನಿಮ್ಮ ಪ್ರಯತ್ನಗಳು ಯಾವ ರೀತಿ ಇದೆ? ನಮ್ಮ ಪ್ರಯತ್ನಗಳಲ್ಲಿ ನಾವು ಇದೇ ಹೇಳಿದ್ನಲ್ಲ, ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ನಂತರ ಯೂನಿವರ್ಸಿಟಿಗಳಲ್ಲಿ ಹೋಗೋದು, ಶಾಲಾ ಕಾಲೇಜುಗಳಿಗೆ ಹೋಗಿ ಒಂದು ಹೊಸ ವಿಚಾರವನ್ನು ತಲುಪಿಸೋದು, ಕೃಷಿ ರಂಗದಲ್ಲಿ ಎಷ್ಟು ಸಮಸ್ಯೆಗಳಿದ್ದಾವೆ. ಒಂದು ವಿಚಾರ ನಾನು ಹೇಳಿದರೆ ಬಹುಶಃ ನಿಮಗೆ ಇದೊಂದು ಉತ್ಪ್ರೇಕ್ಷೆ ಅಂತ ಅನಿಸ್ಬೋದು. ಜಗತ್ತಿನ ಸಾಮಾಜಿಕ ಆರ್ಥಿಕ ರಂಗದಲ್ಲಿ ಯಾವುದೆಲ್ಲ ಸಮಸ್ಯೆಗಳಿದ್ದಾವೋ ಪ್ರೌತಕ್ಕೆ ತನ್ನದೇ ಆದ ನಿರ್ದಿಷ್ಟ ಉತ್ತರ ಪ್ರೌತದ ಸಿದ್ಧಾಂತದಲ್ಲಿದೆ. ಇಷ್ಟು ನಿಮ್ಮ ಪ್ರೌತದಲ್ಲಿ ಇಷ್ಟು ಉತ್ತರಗಳಿದೆ ಅಂದಾಗ ಭಾರತ ದೇಶದಲ್ಲಿ ನಿಮ್ಮ ಒಂದು ಸಂಸ್ಥೆಗಳು, ಆನಂದ ಮಾರ್ಗ ಸಂಸ್ಥೆಗಳು ಸಾಕಷ್ಟು ಕಡೆ ಇರಬೇಕು, ಇದ್ದಾವೆ. ಯಾಕೆ ಮತ್ತೆ ಅಷ್ಟು ಪ್ರಚಲಿತವಾಗಿ ನಾವೇನು ಕಾಣಕ್ಕೆ ಆಗ್ತಿಲ್ವಲ್ಲ? ಕಾಣ್ತಾ ಇಲ್ಲ ಅಂದರೆ, ನಿಮಗೆ ಈ ಪ್ರಚಾರದಲ್ಲಿ ನಾನು ಹೇಳಿದ್ನಲ್ಲ, ಯಾವುದು ಒಂದು ಆಲ್ರೆಡಿ ಅಸ್ತಿತ್ವದಲ್ಲಿ ಇದೆಯಾ, ಇದಕ್ಕೆ ಬಂದಾಗ ವಿರೋಧ ತನ್ನಿಂದ ತಾನೇ ವ್ಯಕ್ತ ಆಗುತ್ತೆ. ಆ ವಿರೋಧ ಬಂದಾಗ ಇದನ್ನು ಹತ್ತಿಕ್ಲಿಕ್ಕೆ ನೋಡ್ತಾರೆ. ಸ್ಥಾಪಿತ ಹಿತಾಸಕ್ತಿಗಳು ಇದನ್ನು ಹತ್ತಿಕ್ಲಿಕ್ಕೆ ನೋಡ್ತಾರೆ. ಹತ್ತಿಕ್ಕುವಾಗ ಆದರೂ ಈ ಪ್ರಯತ್ನ ನಡೀತಾನೇ ಇದೆ. ಈಗ ನಿಮ್ಮ ಆನಂದ ಮಾರ್ಗದ ಪ್ರವರ್ತಕರು ಶ್ರೀ ಪ್ರಭಾತರನ್ ಸರ್ಕಾರ ಅಂತ ಹೇಳಿದ್ರಿ, ಅವ್ರನ್ನ 1971ರಲ್ಲಿ ಆನಂದ ಮಾರ್ಗ ಬ್ಯಾನ್ ಮಾಡಿದ್ರು, ಅವ್ರನ್ನ ಜೈಲಲ್ಲಿ ಹಾಕಿದ್ರು. ಹೌದಾ? ಇದರಲ್ಲಿ ಒಂದು ಚೂರು ಕರೆಕ್ಷನ್ ಹೇಳ್ತೀನಿ. 1971ರಲ್ಲಿ ಇದರ ಪ್ರವರ್ತಕರಾದಂತಹ ಶ್ರೀ ಪ್ರಭಾತ್ ರಂಜನ್ ಅಂದಿನ ಸರ್ಕಾರ ಅರೆಸ್ಟ್ ಮಾಡಿತು. 1975ರಲ್ಲಿ ತುರ್ತು ಪರಿಸ್ಥಿತಿ ಬಂತು. ಆನಂದ ಮಾರ್ಗವನ್ನೇ ಬ್ಯಾನ್ ಮಾಡಿದರು. ಆನಂದ ಮಾರ್ಗ ಹಾಗೂ ಅದಕ್ಕೆ ಸಂಬಂಧಿತ ಸಂಸ್ಥೆಗಳನ್ನು ಬ್ಯಾನ್ ಮಾಡಿದರು. ಇದಕ್ಕೆ ಮೂಲ ಕಾರಣ ಈ ಪ್ರೌತ. ಅದರ ಪ್ರೌತದಲ್ಲಿ ಇಷ್ಟೊಂದು ಪ್ರಬಲವಾದ ಶಕ್ತಿ ಇದೆ ಅಂದರೆ ಇಡೀ ವ್ಯವಸ್ಥೆಯನ್ನು ಬದಲು ಮಾಡಬೇಕು. ಇಡೀ ವ್ಯವಸ್ಥೆಯನ್ನು ಈ ಕಪಿಮುಷ್ಟಿಯಿಂದ ಯಾವುದು ಇವತ್ತಿನ ಚಿಂತನೆಗಳು, ಅದು ಬಂಡವಾಳವಾದ ಇರ್ಬೋದು, ಸಾಮ್ಯವಾದ ಇರ್ಬೋದು, ಅಥವಾ ಕಮ್ಯುನಿಸಮ್, ಇಂಥ ಹಲವು ಚಿಂತನೆಗಳು ಏನಿದ್ದಾವೆ, ಇದರಿಂದ ಇಡೀ ಸಮಾಜವನ್ನು ಮುಕ್ತಗೊಳಿಸಬೇಕು ಅನ್ನೋ ಹೇಳಿದ್ನಲ್ಲ ನಾನು, ಪ್ರವಾಹದ ವಿರುದ್ಧ ಈಜು. ಇಡೀ ಒಂದು ವ್ಯವಸ್ಥೆಯನ್ನು ಚಾಲೆಂಜ್ ಮಾಡ್ತೀವಿ. ಆ ಚಾಲೆಂಜ್ ಮಾಡಿದಾಗ ಈ ವ್ಯವಸ್ಥೆಯಲ್ಲಿ ಅಂದರೆ ಈ ತತ್ವದಲ್ಲಿರುವ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ನೋಡಿ ಹತ್ತಿಕ್ಲಿಗೋಸ್ಕರ ಮೊದಲು ಇದರ ಪ್ರವರ್ತಕರನ್ನು ಅರೆಸ್ಟ್ ಮಾಡಿದರು, ಅವ್ರ ಮೇಲೆ ಕೇಸುಗಳು ಹಾಕಿದರು. ಅದು ಎಂತೆಂಥ ಕೇಸುಗಳು ಅಂದರೆ ಕೊಲೆ ಕೇಸುಗಳು ಇತ್ಯಾದಿಗಳೆಲ್ಲ. ಆಮೇಲೆ
75ರಲ್ಲಿ ಬ್ಯಾನ್ ಮಾಡಿದರು. ನಿಮಗೊಂದು ಬಹಳ ಒಂದು ಕುತೂಹಲಕಾರಿ ಸಂಗತಿಯನ್ನು ಹೇಳ್ತೇನೆ. 75ಕ್ಕೂ ಮೊದಲು ಬ್ಯಾನ್ ಆಗುವ ಮೊದಲು ಆನಂದ ಮಾರ್ಗ ಪ್ರವೃತ್ತ ಅಂದರೆ ಆನಂದ ಮಾರ್ಗದ ಒಂದು ಸಾಮಾಜಿಕ ಆರ್ಥಿಕ ಚಿಂತನೆ ಅಷ್ಟೇ ಅದು. ಈ ಇಡೀ ಸಂಸ್ಥೆಯಿಂದ ಬ್ಯಾನ್ ಮಾಡಿದಾಗ ಆನಂದ ಮಾರ್ಗಕ್ಕೆ ಇದ್ದದ್ದು ಭಾರತ ಮತ್ತು ಅಕ್ಕಪಕ್ಕದ ಒಂದೆರಡು ದೇಶಗಳಲ್ಲಿ, ಫಿಲಿಪೈನ್ಸ್, ಸ್ವಲ್ಪ ಮಟ್ಟಿಗೆ ಆಸ್ಟ್ರೇಲಿಯಾದಲ್ಲಿ ಒಂದು 2-4-6 ಜನ ಇದ್ದಂಥ ಒಂದು ಅನುಯಾಯಿಗಳಿದ್ದಂಥ ಅಷ್ಟೇ. 77ರಲ್ಲಿ ಎಮರ್ಜೆನ್ಸಿ ಯಾವಾಗ ತೆಗೆದ್ರು ಅಲ್ಲಿಗೆ ಆನಂದ ಮಾರ್ಗ ಜಗತ್ತಿನಾದ್ಯಂತ ಹೋಗಿತ್ತು. 71ರಲ್ಲಿ ಶ್ರೀ ಪ್ರಭಾತ್ ರಂಜನ್ ಸರ್ಕಾರನ ಅರೆಸ್ಟ್ ಮಾಡಿದಾಗ ಅವ್ರ ಮೇಲೆ ಯಾವ ರೀತಿ ಕೇಸುಗಳನ್ನು ಹಾಕಿದ್ರು ಅಂದರೆ, ಬಹುಶಃ ಇಡೀ ಜಗತ್ತಿನ ಯಾರೆಲ್ಲ ಆವಾಗ ಇದ್ರ ಬಗ್ಗೆ ಕಾನೂನು ತಜ್ಞರಿದ್ರು ಅಥವಾ ಇತ್ಯಾದಿ ಅವರೆಲ್ಲ ಅಂದ್ಕೊಂಡಿದ್ರು ಇವ್ರು ಎಂದೂ ಹೊರಗೆ ಬರೋದೇ ಇಲ್ಲ ಅಂತ. ಆದರೆ ಅವರು ಒಂದು ಮಾತು ಹೇಳಿದರು, ನಾನು ಜೈಲಿನಿಂದ ಹೊರಗೆ ಬರುವ ಸಂದರ್ಭದಲ್ಲಿ ಆನಂದ ಮಾರ್ಗ ಇಡೀ ಜಗತ್ತಿನ ಎಲ್ಲೆಡೆ ಹಬ್ಬಿರ್ತದೆ ಅಂತ. ಅಂದರೆ ಸರ್ಕಾರ ನಿಮಗೆ ಅದು ಸಹಾಯ ಮಾಡ್ತು, ಅವ್ರನ್ನ ಜೈಲಲ್ಲಿ ಹಾಕಿ ಸಾಕಷ್ಟು ಪ್ರಪಂಚಕ್ಕೆಲ್ಲ ಗೊತ್ತಾಗೋ ಇದು ಮಾಡ್ತು. ಹಾಗಿದ್ರೆ ನೀವು ನಾವು ಬೈಯೋದೇ ಇಲ್ಲ ಸರ್ಕಾರವನ್ನು ನಾವು ಯಾರನ್ನು ದೂಷಿಸೋದಿಲ್ಲ, ವ್ಯಕ್ತಿಗಳನ್ನು ದೂಷಿಸೋದಿಲ್ಲ. ಆದರೆ ಆ ವ್ಯವಸ್ಥೆಯಲ್ಲಿರುವ ದೋಷವನ್ನು, ಲೋಪದೋಷಗಳನ್ನು ಎತ್ತಿ ಹೇಳ್ತೇವೆ ನಾವು. 78ರಲ್ಲಿ ಶ್ರೀ ಪ್ರಭಾತ್ ರಂಜನ್ ಸರ್ಕಾರ ಬಿಡುಗಡೆಯಾಗ್ತದೆ. ಅಷ್ಟೊತ್ತಿಗಾಗಲೇ 80 ದೇಶಗಳಲ್ಲಿ ಆನಂದ ಮಾರ್ಗ ಅಧಿಕೃತವಾಗಿ ಮನ್ನಣೆ ಪಡೆದಿತ್ತು. ಅಂದರೆ ಈ ಚಿಂತನೆ, ಆನಂದ ಮಾರ್ಗದ ಜೀವನ ವಿಧಾನ 80 ದೇಶಗಳಲ್ಲಿ ಅಧಿಕೃತವಾಗಿ ಆ ಸಂಸ್ಥೆಗೆ ಮತ್ತು ಈ ಚಿಂತನೆಗೆ ಒಪ್ಪಿಗೆಯನ್ನು ಕೊಡಲಾಗಿತ್ತು. ಇದು ಇನ್ನೊಂದು ವಿಶೇಷತೆ ಹೇಳ್ತೇನೆ ಇದರಲ್ಲೇನೆ. 78ರಲ್ಲಿ ಈ ಎಮರ್ಜೆನ್ಸಿ ಟೈಮಲ್ಲಿ ಏನಾಯಿತು ಅಂದರೆ, ಶ್ರೀ ಪ್ರಭಾತ್ ರಂಜನ್ ಸರ್ಕಾರರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿದರು ಎಮರ್ಜೆನ್ಸಿಯಲ್ಲಿ. ಅದು ಎಮರ್ಜೆನ್ಸಿಯಲ್ಲಿ ಜೀವಾವಧಿ ಶಿಕ್ಷೆಯನ್ನು ನೀಡಿದಾಗ ಪುನಃ ಹೈಕೋರ್ಟಿಗೆ, ಪಟ್ನಾ ಹೈಕೋರ್ಟ್ನಲ್ಲಿ ಅಪೀಲ್ ಹೋದರು. 78ರಲ್ಲಿ ಅಲ್ಲಿಯ ಡಿಸಿಷನ್ ಬರ್ತದೆ. ಗಮನವಿಟ್ಟು ಕೇಳಿ, ಆ ಡಿಸಿಷನ್ನಲ್ಲಿ ಏನು ಬರೀತಾರೆ ಅಂದರೆ ಜಡ್ಜು, ಇಟ್ ಈಸ್ ಹಾರ್ಡ್ ಟು ಬಿಲೀವ್ ದಟ್ CBI ಕ್ಯಾನ್ ಸ್ಟೂಪ್ ಟು ದ ಲೆವೆಲ್ ಆಫ್ ಫ್ಯಾಬ್ರಿಕೇಟಿಂಗ್ ಸಚ್ ಕೇಸಸ್ ಅಗೇನ್ಸ್ಟ್ ಒನ್ ಪರ್ಸನ್ ಅಂತ. ಅಂದರೆ ಒಬ್ಬ ವ್ಯಕ್ತಿ ವಿರುದ್ಧ ಎಲ್ಲ ಕೇಸುಗಳನ್ನು CBI ಹಾಕಿದ್ದು. CBI ಇಷ್ಟು ಕೆಳಮಟ್ಟಕ್ಕಿಳಿದು ಇಂತಹ ಕೇಸುಗಳನ್ನೆಲ್ಲ ಒಂದು ಸೃಷ್ಟಿಸಬಲ್ಲದೆಂಬುದನ್ನು ನಂಬಲು ಕೂಡ ಕಷ್ಟವಾಗ್ತಾ ಇದೆ ಅಂತ ಬರೆದು ಅವರನ್ನು ಗೌರವಯುತವಾಗಿ ಬಿಡುಗಡೆ ಮಾಡಿದರು. ಹಾಗಿದ್ರೆ ಪ್ರೌಟಲ್ಲಿ ಅಂತ ಏನು ವಿಶೇಷತೆ ಏನಿದೆ? ಗೌರ್ಮೆಂಟ್ ಸರ್ಕಾರನೇ ಪ್ರೌಟ್ನ ಒಂದು ವಿರೋಧ ಮಾಡ್ತಿದೆ ಅಂತ ಹೇಳಬೇಕಾದ್ರೆ ಏನಿದೆ ಅದರಲ್ಲಿ ವಿಶೇಷ? ಏನಿದೆ ನೋಡಿ, 68ನೇ ಇಸ್ವಿಯಲ್ಲಿ ಆನಂದ ಮಾರ್ಗದಲ್ಲಿ ಒಂದು ವಿಶಿಷ್ಟವಾದ ವಿವಾಹ ಪದ್ಧತಿ ಇದೆ. ಜಾತಿ ಮತ ಪಂಥ ಭೇದವಿಲ್ಲದೆ ಜಾತೀಯತೆಯನ್ನು ಸಂಪೂರ್ಣವಾಗಿ ಈ ಜಗತ್ತಿನಿಂದ ತೊಡೆದು ಹಾಕಬೇಕು ಅನ್ನೋದು ಆನಂದ ಮಾರ್ಗದ ಒಂದು ಉದ್ದೇಶ. ಜಾತಿ ಪದ್ಧತಿನ ಪೂರ್ತಿ ನಿರ್ಮೂಲನೆ ಮಾಡೋಕ್ಕಾಗುತ್ತೆ ಅನ್ನೋದು ಆ ನಂಬಿಕೆನೂ ನಮಗಿದೆ. ಯಾಕೆಂದರೆ ನಾವು ಅದನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದನ್ನು ತೆಗಿಬೇಕು ಎಲ್ಲಿಂದ? ಮನಸ್ಸಿನ ಒಳಗಿಂದ ತೆಗಿಬೇಕು, ಬಾಯದಿಂದ ಅಲ್ಲ. ಆ ತೆಗಿಬೇಕಾದ್ರೆ ಒಂದು ಮನಸ್ಸು ವಿಸ್ತಾರಗೊಳ್ಳಬೇಕು. ಈ ಜಾತಿ ಪದ್ಧತಿಯಲ್ಲಿ ನಂಬೋದು ಅಂದರೆ ನಾವು ನಂಬುವ ಪರಮಾತ್ಮನಿಗೆ ಅಪಮಾನ ಮಾಡಿದಂತೆ. ಯಾಕೆಂದರೆ ಅದು ಎಲ್ಲರೂ ಅವನ ಮಕ್ಕಳು ಅಂತ, ಅದರ ಒಬ್ಬ ಮಗ ಮೇಲೆ ಒಬ್ಬ ಮಗ ಕೆಳಗೆ ಅಂತ ನಾವು ಹೇಗೆ ಹೇಳೋಕ್ಕೆ ಸಾಧ್ಯ? ಒಂದು. ಇನ್ನೊಂದು, ಜಾತಿ ಪದ್ಧತಿ ಸಮಾಜದಲ್ಲಿ ವಿಘಟನೆಗೆ ಕಾರಣ ಆಗ್ತಾ ಇದೆ. ಇದಕ್ಕೆ ಇನ್ನೊಂದು ಪರಿಹಾರ ಅಂತ ಹೇಳಿದರೆ ಅಂತರ್ಜಾತೀಯ ವಿವಾಹಗಳು. ಅದನ್ನು ಪ್ರೋತ್ಸಾಹ ಮಾಡ್ತೀರಾ? ನಾವು ಪ್ರೋತ್ಸಾಹ ಮಾಡೋದು ಆಗೋದು. 68ರ ಹೆಸರು ಹೇಳಿದ್ನಲ್ಲ, ಆವಾಗ ಶ್ರೀಮತಿ ಇಂದಿರಾ ಗಾಂಧಿ ಹಾಗೂ ಶ್ರೀ ಮೊರಾರ್ಜಿ ದೇಸಾಯಿ ಇವರಿಬ್ಬರು ಆನಂದ ಮಾರ್ಗದ ವಿವಾಹದಲ್ಲಿ ಇಬ್ಬರೂ ಉಪಸ್ಥಿತರಿದ್ದರು. ಒಂದು ವಿವಾಹದಲ್ಲಿ ಉಪಸ್ಥಿತರಿದ್ದು ಈ ವ್ಯವಸ್ಥೆಯನ್ನು ಹೊಗಳಿದ್ದಾರೆ. ಓ, ಎಷ್ಟು ಚೆನ್ನಾಗಿ ನೀವು ಅಂತರ್ಜಾತೀಯ ವಿವಾಹವನ್ನೆಲ್ಲ ಮಾಡ್ತಾ ಇದ್ದೀರಿ, ಸರಳ ವಿವಾಹ, ಇದರಲ್ಲಿ ಖರ್ಚಿಲ್ಲ, ಯಾವುದೇ ರೀತಿಯ ಆಡಂಬರ ಇಲ್ಲ, ಅಥವಾ ಯಾವುದೇ ರೀತಿಯ ನಮ್ಮ ಡೌರಿ ಇಲ್ಲ, ಆ ಸಿಸ್ಟಮ್ ಅಲ್ಲ, ವರದಕ್ಷಿಣೆ ಪದ್ಧತಿ ಯಾವುದೂ ಇಲ್ಲವೇ ಇಲ್ಲ, ಅತಿ ಸರಳ. ಇಲ್ಲಿ ಯಾವುದೋ ಪುರೋಹಿತಶಾಹಿ ವ್ಯವಸ್ಥೆ ಇಲ್ಲ. ಇಂತಹ ಒಂದು ಅವ್ರನ್ನ ನೋಡಿ ಮೆಚ್ಚಿಕೊಂಡವರು ಇವರೇ ಮುಂದೆ 71ರಲ್ಲಿ ಅವರ ಅರೆಸ್ಟಿಗೆ ಕಾರಣ ಆಗ್ತಾರೆ ಇದರಲ್ಲಿ. ಯಾಕೆಂದರೆ ಆನಂದ ಮಾರ್ಗದ
ಸಾಮಾಜಿಕ ತತ್ವ ಪ್ರೌತ ಇದೆಯಲ್ಲ, ಪ್ರೌತ ಸಿದ್ಧಾಂತದ ತತ್ವ ಇಂದಿನ ಸಾಮ್ಯವಾದ ಅಥವಾ ಕಮ್ಯುನಿಸಮ್. ಕಮ್ಯುನಿಸಮ್ ಅಂದರೆ ಜನ ಬಂಡವಾಳವಾದಕ್ಕೆ ವಿರೋಧ ಅಂತ ತಿಳ್ಕೊಳ್ತಾರೆ. ಅದನ್ನು ಆಳವಾಗಿ ಅಭ್ಯಾಸ ಮಾಡುವಾಗ ಕ್ಯಾಪಿಟಲಿಸಮ್ ಒಂದು ರೀತಿಯಲ್ಲಿ ಇಡೀ ಸಮಾಜವನ್ನು, ಮನುಷ್ಯನನ್ನು, ಕ್ಯಾಪಿಟಲಿಸಮ್ ಮೇಕ್ಸ್ ಎ ಮ್ಯಾನ್ ಬೆಗರ್, ಅಂದರೆ ಮನುಷ್ಯನನ್ನು ಭಿಕ್ಷುಕನನ್ನಾಗಿ ಮಾಡಿದ್ರೆ ಕಮ್ಯುನಿಸಮ್ಮು ಆ ಭಿಕ್ಷುಕನನ್ನು ಇನ್ನಷ್ಟು ಕ್ರೂರಿಯನ್ನಾಗಿ ಮಾಡ್ತದೆ, ಅಮಾನವೀಯನನ್ನಾಗಿ ಮಾಡ್ತದೆ. ಇದು ನಡೀತಾ ಇರೋ ಘಟನೆ. ಒಂದು ರೀತಿಯಲ್ಲಿ ನಾವು ಯೋಚನೆ ಮಾಡಿದರೆ ಕಮ್ಯುನಿಸಮ್ ಅನ್ನೋದು ಸ್ಟೇಟ್ ಕ್ಯಾಪಿಟಲಿಸಮ್. ಈ ಸ್ಟೇಟ್ ಕ್ಯಾಪಿಟಲಿಸಮನ್ನು ಇಬ್ಬರಲ್ಲೂ ಮೂಲ ಅಂದರೆ ಆ ಸಂಪನ್ಮೂಲಗಳ ಬಳಕೆ ಆಗಿರಬೇಕು, ಸಂಪನ್ಮೂಲಗಳ ಗುರುತಿಸುವಿಕೆ, ಇವೆಲ್ಲವೂ ಒಂದು ಸಿದ್ಧಾಂತದಲ್ಲಿ ರಾಜ್ಯ ಅಂದರೆ ಸ್ಟೇಟ್ ಕೂತಿರುತ್ತೆ, ಇನ್ನೊಂದರಲ್ಲಿ ಬಂಡವಾಳಶಾಹಿ ಇರ್ತಾನೆ. ಇವರಿಬ್ಬರ ನಡುವೆ ಉಳಿದಿದ್ದೆಲ್ಲ ಬಹಳ ಸಾಮರ್ಥ್ಯ ಇದೆ. ಅಂದರೆ ಮನುಷ್ಯನನ್ನು ಕೇವಲ ಒಂದು ಆರ್ಥಿಕ ಪಶುವನ್ನಾಗಿ ನೋಡುವುದು ಸಾಮ್ಯವಾದ, ಇಲ್ಲಿ ಮನುಷ್ಯನನ್ನು ಜೀವನದ ಉದ್ದೇಶವೇ ಸಂಪತ್ತಿನ ಗಳಿಕೆ ಅಂತ ಹೇಳೋದು ಬಂಡವಾಳವಾದ. ಇವೆರಡನ್ನು ಎದುರು ಹಾಕ್ಕೊಂಡು ಈ ವ್ಯವಸ್ಥೆಯನ್ನು ಕಿತ್ತೆಸೆಯಬೇಕು ಎಂದಾಗ ಒಂದು ಭಾರತ 71-75ರಲ್ಲಿ ರಷ್ಯಾದ ಪ್ರಭಾವದಲ್ಲಿದ್ದಂಥದ್ದು ಮತ್ತು ಅಂದಿನ ಈ ನಮ್ಮ ಅರ್ಥಶಾಸ್ತ್ರಜ್ಞರಿಗೆ ಬಂಡವಾಳವಾದದ ಹೊರತಾಗಿ ಬೇರೆ ಒಂದು ವಿಧಾನದಲ್ಲಿ ಸಮಾಜವನ್ನು ಅಭಿವೃದ್ಧಿಪಡಿಸಲು ಸಾಧ್ಯ, ಜನರ ಜೀವನ ಮಟ್ಟವನ್ನು ಎತ್ತರಿಸಲಿಕ್ಕೆ ಸಾಧ್ಯ ಎನ್ನುವುದೇ ಅವರಿಗೆ ಕಲ್ಪನೆಯಲ್ಲಿ ಇರದಿದ್ದ ಸಂದರ್ಭದಲ್ಲಿ ಇಂಥ ಒಂದು ಚಿಂತನೆ ಬಂದಾಗ ಆವಾಗ ಅವರಿಗೆ ಸಹಜವಾಗಿ ಕಂಡಿದ್ದು ಇದನ್ನು ತುಳಿಬೇಕು. ಯಾಕೆಂದರೆ ಅವರೆಲ್ಲ ಪ್ರತಿಷ್ಠಿತ ಸ್ಥಾನದಲ್ಲಿ ಕೂತಿದ್ರು. ಇವತ್ತು ನೋಡಿ ಜಗತ್ತಿನಲ್ಲಿ ಏನಾಗಿದೆ, ಇದನ್ನು ಮಾಡ್ಕೊ ಬಂದಿದ್ದರಿಂದ ಇಡೀ ಜಗತ್ತಿನ ಸಂಪತ್ತಿನಲ್ಲಿ ಕೇವಲ 1% ಜನ ಜಗತ್ತಿನ ಕೆಲವು ದೇಶದಲ್ಲಿ 60ರಷ್ಟಿದೆ, 56ರಷ್ಟಿದೆ, 58ರಷ್ಟಿದೆ. ಸರಾಸರಿ ಜಗತ್ತಿನ 40ಕ್ಕಿಂತ ಹೆಚ್ಚಿಗೆ ಸಂಪತ್ತನ್ನು ಕೇವಲ 1% ಜನ, ಅಂದರೆ ನಮ್ಮದು 800 ಕೋಟಿ ಜನಸಂಖ್ಯೆ ಅಂತ ಆದರೆ 8 ಕೋಟಿ ಜನ ಆದಷ್ಟು ಸಂಪತ್ತಿನ ಮೇಲೆ ಹತೋಟಿ ಹೊಂದಿದ್ದಾರೆ. ಉಳಿದು 799 ಕೋಟಿ ಜನ ಉಳಿದಿದ್ದ ಸಂಪತ್ತಿಗಾಗಿ ಹೋರಾಡಿದ್ರು. ಸೊ ಈಗ ನೀವು ಹೇಳೋದು ಆನಂದ ಮಾರ್ಗದ ಒಂದು ಸಿದ್ಧಾಂತವನ್ನು ಬಂಡವಾಳಶಾಹಿ, ಕಮ್ಯುನಿಸಮ್, ಕ್ಯಾಪಿಟಲಿಸಮ್ ಅನ್ನೋದು ತಡೆಯುತ್ತೆ ಅಂದರೆ ಅವರು ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ನಮ್ಮ ವೀಕ್ಷಕರ ಕಡೆಯಿಂದ ಕೆಲವು ಪ್ರಶ್ನೆಗಳು ಬಂದಿತ್ತು. ಅದರಲ್ಲಿ ಈಗ ಮತ್ತೊಂದು ಪ್ರಶ್ನೆ ಏನಂದರೆ, ಆನಂದ ಮಾರ್ಗದ ಬಗ್ಗೆ ಮಾಧ್ಯಮಗಳಲ್ಲಿ ಕೆಲವು ಅಪಪ್ರಚಾರದ ಮಾತುಗಳನ್ನು ಕೇಳಿದ್ದೀವಿ. ಅದರಲ್ಲಿ ಒಂದು ಮಾತು, ಆನಂದ ಮಾರ್ಗ ಅನ್ನೋದು ಒಂದು ತಾಂತ್ರಿಕ ಟೆರರಿಸ್ಟ್ ಅಂತಾರೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ನೀವು ಇಷ್ಟಪಡ್ತೀರಾ? ಆನಂದ ಮಾರ್ಗ ಅನ್ನೋದು ತಂತ್ರ ಸಾಧನೆ. ಇದು ತಂತ್ರ ಸಾಧನೆ ಅಂದರೆ ಮನುಷ್ಯ ಅಂತರ್ಮುಖಿಯಾಗಿ ತನ್ನೊಳಗೆ ತಾನು ದೇವರನ್ನು ಅಥವಾ ಅನಂತತೆಯನ್ನು ಹುಡುಕುವಂಥದ್ದು. ಇದಕ್ಕೆ ತಂತ್ರ ಸಾಧನೆ. ಬಾಹ್ಯ ಪೂಜೆ ವಿಧಾನಗಳು ಇಲ್ಲಿಲ್ಲ. ಆ ಬಾಹ್ಯ ಪೂಜೆ ಬರೋದು ವೈದಿಕ ವಿಧಾನ. ಅದು ಈ ತಂತ್ರದಲ್ಲಿ ಎರಡಿದೆ. ಒಂದು ವಿದ್ಯಾತಂತ್ರ, ಇನ್ನೊಂದು ಅವಿದ್ಯಾತಂತ್ರ, ಅಂದರೆ ವಾಮಾಚಾರ ಎಲ್ಲ ಇರುವಂಥದ್ದು. ಆದರೆ ಆನಂದ ಮಾರ್ಗದಲ್ಲಿ ನಾವು ತಲೆಬುರುಡೆಯನ್ನು ಕೆಲವು ಸಂದರ್ಭಗಳ ಸ್ಕಲ್ ಉಪಯೋಗಿಸ್ತೇವೆ. ಯಾವಾಗ? ಆನಂದ ಮಾರ್ಗದ ವಿಶಿಷ್ಟವಾದ ಒಂದು ಯೋಗ ನೃತ್ಯ ಇದೆ, ಶಿವತಾಂಡವ. ಆ ಶಿವತಾಂಡವವನ್ನು ಇವತ್ತು ಇಡೀ ಜಗತ್ತಿಗೆ ನಾವು ಕಲಿಸ್ತಾ ಇದ್ದೇವೆ. ತಾಂಡವದಂದರೆ ಅಲ್ಲಿ 2 ಶಕ್ತಿಗಳ ನಡುವೆ, ಒಂದು ಮರಣದ ಅಂದರೆ ಭಯ, ಅತ್ಯಂತ ಭಯ ಇರೋದು ಮನುಷ್ಯನಿಗೆ ಮರಣದ್ದು, ಸಾವಿನ ಭಯ. ಅದನ್ನು ಗೆಲ್ಲಬೇಕು ಅಂತ ಆದರೆ ಒಂದು ಕೈಯಲ್ಲಿ ಸಾಂಕೇತಿಕವಾಗಿ ತಲೆಬುರುಡೆ ಅಥವಾ ಸ್ಕಲ್ಲನ್ನು ಇಟ್ಟು ಸಿಂಬಾಲಿಕ್, ಇನ್ನೊಂದು ಕೈಯಲ್ಲಿ ತ್ರಿಶೂಲನ ಅಥವಾ ಯಾವುದೋ ಒಂದು ಒಳ್ಳೆ ಚಾಕುನು, ಅಂದರೆ ಅಲ್ಲಿ ಇರುವಂತಹದ್ದು ಇದರ ವಿರುದ್ಧದ ಜೀವಂತಿಕೆಯ ಹೋರಾಟ. ಅಲ್ಲಿ ಇದನ್ನು ಇಟ್ಕೊಂಡು ಅದಕ್ಕೊಂದು ವಿಶಿಷ್ಟವಾದ ಪದ್ಧತಿ ಇದೆ ಮಾಡಲಿಕ್ಕೆ. ಇದನ್ನು ನಾವು ಎಲ್ರಿಗೂ ಕಲಿಸ್ತೇವೆ. ಈಗ ಪ್ರತಿಯೊಬ್ಬ ಮಾರ್ಗ, ಈಗ ನಿಮ್ಮ ಆನಂದ ಮಾರ್ಗ ಪ್ರತಿಯೊಬ್ಬರು ಆ ರೀತಿ ಮಾಡ್ತಾರಾ? ಕೇವಲ ಆನಂದ ಮಾರ್ಗಿಗಳಿಗಲ್ಲ, ಇಡೀ ಜಗತ್ತಿನ ಯಾರೇ ಇದನ್ನು ಇಷ್ಟಪಟ್ಟರೂ ಕಲಿಸ್ತೇವೆ. ಕಲೀರಿ ಅಂತಲೂ ನಾವು ಪ್ರಚಾರ ಮಾಡ್ತೇವೆ. ಯಾಕೆಂದರೆ ಅದು ಮನುಷ್ಯನಲ್ಲಿ ಹಲವು ಈ ಹಾರ್ಮೋನಲ್ ಬದಲಾವಣೆಗಳನ್ನು ತಗೊಬಂದು ಮನುಷ್ಯನಲ್ಲಿ ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ತುಂಬಲಿಕ್ಕೆ ಹಾಗೂ ಬ್ರೈನಿಗಿರುವ ಒಂದೇ ಒಂದು ಎಕ್ಸರ್ಸೈಸ್ ಅಂದರೆ ಇದೆ ತಾಂಡವ.
ಇದರ ಜೊತೆಗೆ ನಾವು ಯಾವಾಗ ಆ ತಲೆಬುರುಡೆಯನ್ನು ಉಪಯೋಗಿಸ್ತೇವೋ ಅದನ್ನೇನು ಸಾಂಕೇತಿಕವಾಗಿ ಕಲ್ಪನೆಯಲ್ಲಿ ಕೂಡ ಇಟ್ಕೋಬೋದು, ನಾವೇನು ತಲೆಬುರುಡೆಯನ್ನೇ ಇಟ್ಕೋಬೇಕು ಅಂತಲ್ಲ. ಇದನ್ನು ಇಟ್ಕೊಂಡಾಗ ಆವಾಗಿನ ಪ್ರಚಾರಗಳು ಹೇಗಿರ್ತಾ ಇದ್ದು ಅಂದರೆ, ಕೆಲವು ಸನ್ಯಾಸಿಗಳನ್ನು ತೋರಿಸೋರು. ಆನಂದ ಮಾರ್ಗದಲ್ಲಿ 2 ರೀತಿಯ ಜನ. ಒಂದು ಕಾವಿ ತೊಟ್ಟವರು. ಕಾವಿ ತೊಟ್ಟವರು ಅಂದರೆ ಮಠಾಧಿಪತಿಗಳಲ್ಲ ಇವರು. ಇವರೆಲ್ಲ ತಮ್ಮ ಜೀವನವನ್ನು ಆನಂದ ಮಾರ್ಗ ತತ್ವದ ಪ್ರಚಾರಕ್ಕಾಗಿ ಉಡಿಪಾಗಿಟ್ಟವರು. ಅವರಿಗೆ ಮನೆ ಇಲ್ಲ, ಮಠ ಇಲ್ಲ, ಮದುವೆ ಇಲ್ಲ ಇವರು. ಇನ್ನೊಂದು ಸಂಸಾರಸ್ಥರು, ಗೃಹಸ್ಥರು. ಆದರೆ ಅಲ್ಲಿ ಕಾಣಿಸ್ತಾ ಇದ್ದಂಥ ಚಿತ್ರಗಳು ಯಾವುದು ಅಂತ ಹೇಳಿದ್ರೆ, ಈ ಸನ್ಯಾಸಿಗಳು ತಲೆಬುರುಡೆ ಇಟ್ಕೊಂಡಿರುವಂಥದ್ದು, ತಂತ್ರ ಸಾಧನೆ ಮಾಡ್ತಾರೆ. ಆದ್ದರಿಂದ ಇವರು ಟೆರರಿಸ್ಟ್ ಅನ್ನೋದು ಯಾಕೆ ಹೇಳಿದರು ಅಂದರೆ, ಕೇವಲ ತಂತ್ರ ಸಾಧನೆ ಮಾಡ್ತಾರೆ ಅಥವಾ ವಿದ್ಯಾತಂತ್ರದ ಸಾಧನೆ ಮಾಡ್ತಾರೆ, ಇವರು ಧ್ಯಾನ ಮಾಡ್ತಾರೆ ಅಂದರೆ ಅದು ಪ್ರಚಾರ ಆಗಿಬಿಡ್ತದೆ. ಅಪಪ್ರಚಾರ ಮಾಡಲಿಕ್ಕೆ ಮೂಲ ಕಾರಣ ನಾನು ಹೇಳಿದೆ, 2 ಸಿದ್ಧಾಂತಗಳನ್ನು ಏಕಕಾಲಕ್ಕೆ ಎದುರು ಹಾಕ್ಕೊಂಡಿದ್ದು. ಒಂದು ಜಗತ್ತಿನಲ್ಲಿ ಒಂದೆಡೆಯಲ್ಲಿ ಕಮ್ಯುನಿಸಮ್, ಇನ್ನೊಂದೆಡೆಯಲ್ಲಿ ಬಂಡವಾಳವಾದ. ಅಮೇರಿಕ ಕೂಡ ಆ ಸಂದರ್ಭದಲ್ಲಿ ಹೇಗೆ ಹೆದರ್ತಾ ಇತ್ತು ಅಂದರೆ, ಕಮ್ಯುನಿಸಮ್ ಇಡೀ ಜಗತ್ತನ್ನು ನುಂಗು ಬಿಡುತ್ತೆ ಅನ್ನುವ ಭಾವನೆ ಆವಾಗಿತ್ತು. ಅಂತಹ ಪ್ರಭಾವಶಾಲಿಯಾದಂತಹ ಕಮ್ಯುನಿಸ್ಟ್ ರಷ್ಯಾ ಭಾರತದಲ್ಲಿ ಕೂಡ ಅಷ್ಟೇ ಪ್ರಭಾವ ಹೊಂದಿತ್ತು ಆಡಳಿತ ವ್ಯವಸ್ಥೆ ಮೇಲೆ. ಆ ಕಾರಣಕ್ಕಾಗಿ 71ರಲ್ಲಿ ಇದರ ಈ ಪ್ರೌಥದ ಪ್ರತಿಪಾದಕರನ್ನು ಅರೆಸ್ಟ್ ಮಾಡ್ತಾರೆ. ಅದರ ನಂತರ ಬ್ಯಾನ್ ಆಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಇದಕ್ಕೊಂದಿಷ್ಟು ಅಪಪ್ರಚಾರ ಕೊಡಬೇಕಲ್ಲ. ಅಪಪ್ರಚಾರ ಕೊಡ್ಲಿಕ್ಕೆ ಬೇಕು ಅಂತ ಆದರೆ ಆವಾಗ ಅವರಿಬ್ಬರು ಒಟ್ಟಾಗಿದ್ದರು. ಯಾಕೆಂದರೆ ಆನಂದ ಮಾರ್ಗದ ಈ ತತ್ವಗಳು, ಆರ್ಥಿಕ ತತ್ವಗಳು ಪ್ರಚಾರಕ್ಕೆ ಬಂದರೆ ಬಂಡವಾಳವಾದನೂ ಇರೋದಿಲ್ಲ, ಕಮ್ಯುನಿಸಮ್ಮೂ ಇರೋದಿಲ್ಲ. ಇದೆರಡಕ್ಕೂ ಭಿನ್ನವಾದಂಥದ್ದು. ಇದು ಕೋಆಪರೇಟಿವಿಸಮ್ ಅಂತ ಕರಿಬೋದು. ಇಂಥದ್ದೊಂದು ವ್ಯವಸ್ಥೆ ಬರ್ತದೆ ಅನ್ನುವಾಗ ಹಿತಾಸಕ್ತಿಗಳಿಗೆ ವಿರೋಧ. ಏನೋ ಕರಿಬೇಕು, ಇವರಲ್ಲಿ ತಲೆಬುರುಡೆ ಇದೆ, ಸನ್ಯಾಸಿಗಳಿದ್ದಾರೆ, ಆದ್ದರಿಂದ ಇವರು ತಾಂತ್ರಿಕ ಟೆರರಿಸ್ಟ್. ಆ ಟೆರರಿಸ್ಟ್ ಅಂದ ಕೂಡಲೇ ಜನ ಒಂದು ರೀತಿ ಭಯ ಬಿದ್ದು ಇವ್ರ ಕಡೆ ಹೋಗೋದಿಲ್ಲ ಅಂತ ಒಂದು ಚಾಲೆಂಜ್ ಆಗಿ ತಮಗೆ ಕೇಳ್ತೇನೆ. ತಾವು ಮಾಧ್ಯಮದಲ್ಲಿದ್ದೀರಿ, ಮಾಧ್ಯಮದವರು ಓದ್ತೀರಿ. ಆನಂದ ಮಾರ್ಗದ ಬಗ್ಗೆ ಇಷ್ಟೆಲ್ಲ ಹೇಳಿದರು. ಆನಂದ ಮಾರ್ಗ ತತ್ವವನ್ನು, ಪ್ರಗತಿಶೀಲ ಉಪಯೋಗ ತತ್ವದ ವಿಚಾರಗಳನ್ನು ವಿಮರ್ಶೆ ಮಾಡಿ ಇದು ತಪ್ಪು ಅಂತ ಹೇಳಿದ ಯಾವುದೇ ಒಂದು ಅಧ್ಯಯನವನ್ನು, ಲೇಖನವನ್ನು, ಅಥವಾ ಸುಮ್ಮನೆ ಜನರಲ್ ಆಗಿ ತಪ್ಪು ಅಂತ ಹೇಳೋದು ಬೇರೆ, ಇವರು ಟೆರರಿಸ್ಟು, ಇವರು ಸರಿ ಇಲ್ಲ ಅಂತ, ಅದು ಬೇಡ. ಈ ತತ್ವಗಳನ್ನು ವಿಶ್ಲೇಷಣೆ ಮಾಡಿ ಇದು ಸರಿ ಇಲ್ಲ ಅಂತ ಹೇಳಿದ್ದು ಒಂದೇ ಒಂದು ತೋರಿಸಿ, ಏನು ತಪ್ಪಿದೆ, ಈ ತತ್ವದಲ್ಲಿ ಏನು ತಪ್ಪಿದೆ, ಆನಂದ ಮಾರ್ಗ ಚಿಂತನೆಗಳಲ್ಲಿ ತಪ್ಪಿದೆ, ಇಂತಹದ್ದು ತಪ್ಪು ಅಂತ ಹೇಳಿದ ಯಾವುದೇ ಒಂದು ಇದನ್ನು ನೋಡಿ. ಇಷ್ಟು ವರ್ಷಗಳ ಕಾಲ ನಾನು 72ರಿಂದನೂ ಆನಂದ ಮಾರ್ಗದ ಕುರಿತು ಅಧ್ಯಯನ ಮಾಡ್ತಾ ಇರುವವನು, ಅದರ ಅನುಯಾಯಿ ಆಗಿರುವವನು. ಎಲ್ಲಿಯೂ ಇದರ ವಿರುದ್ಧ ಬರೆದಿದ್ದಾರೆ ಬೇಕಷ್ಟು, ತತ್ವವನ್ನು ವಿಶ್ಲೇಷಣೆ ಮಾಡಿ ಬರೆದಿದ್ದ ನಾನಂತೂ ಎಲ್ಲಿಯೂ ಕಂಡಿಲ್ಲ. ತಮಗೆ ಕಂಡಿದ್ದರೆ ಹೇಳಿ. ವೀಕ್ಷಕರೇ, ಆನಂದ ಮಾರ್ಗದ ಒಂದು ಆರ್ಥಿಕ ಸಿದ್ಧಾಂತ ಶ್ರೀ ಆಚಾರ್ಯ ಗಣೇಶ್ ಭಟ್ ಅವರು ಹೇಳಿರೋ ಪ್ರಕಾರ ಇದೊಂದು ಸಾಮಾಜಿಕ ಆರ್ಥಿಕ ಸಿದ್ಧಾಂತ. ಇದರಲ್ಲಿ ಇದಕ್ಕೆ ಒಂದು ಕ್ಯಾಪಿಟಲಿಸಮ್ ಆಗ್ಬೋದು, ಕಮ್ಯುನಿಸಮ್ ಆಗ್ಬೋದು, ಅದು ಸಮಾಜಕ್ಕೆ ಹಿತವಾಗಿಲ್ಲ ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಪ್ರಚಾರಗಳಾಗಿರ್ಬೋದು, ಅಥವಾ ಅದ್ರ ಬಗ್ಗೆ ಬೇರೆ ಅಪನಂಬಿಕೆಗಳು ಈ ರೀತಿ ಬಹುಶಃ ಇದ್ದಿರಬಹುದು. ಅದ್ರ ಬಗ್ಗೆ ವೀಕ್ಷಕರ ಪ್ರಶ್ನೆಗಳಿಗೆ ಸಹ ಇವತ್ತು ಉತ್ತರ ಕೊಟ್ಟಿದ್ದಾರೆ. ತಮಗೆ ಧನ್ಯವಾದಗಳು. ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಾಸ್ಮಿಕ್ ಸೊಸೈಟಿ ಜೊತೆ ಪುನಃ ಜೊತೆಯಲ್ಲಿರೋಣ. ಇನ್ನೂ ಸಾಕಷ್ಟು ಇಂಥ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗುತ್ತೆ, ಮತ್ತು ಬಹಳ ಒಂದು ಸಾಕಷ್ಟು ವಿಷಯ ಹಂಚ್ಕೊಳ್ಳೋಣ. ನಮಸ್ಕಾರ.